ಇಷ್ಟೊಂದು ಕ್ಯಾರೆಟ್ ಮಾಡ್ಕೋಬೇಕಾ? ಎಲ್ಲೋ ಕಲರ್ ಥರ ದಪ್ಪಕ್ಕಾಗಬೇಕು. ಅರ್ಧ ಹಾಲು ಹಾಕತ್ತಾ ಇದ್ದೀನಿ. ನಾನು ಮಾಡಿರೋದು ನಾನೇ ತಿಂತಾ ಇದ್ದೀನಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಡ್ಯದ ಹುಡುಗ ಯಶವಂತ್. ನಮ್ಮ ಕಂಪ್ನಿ ಕೊಲಿಗ್ದೊಬ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಅವರು ಕುಕ್ ಎಲ್ಲ ಮಾಡ್ತಾರೆ. ಅವ್ರದಲ್ಲಿ ನಾನು ಒಂದು ಕ್ಯಾರೆಟ್ ಹಲ್ವಾ ಮಾಡೋದು ನೋಡಿದೆ. ಅದು ಸ್ವಲ್ಪ ಚೆನ್ನಾಗೈತೆ. ಮನೇಲಿ ನಮ್ಮಮ್ಮ ಚೆನ್ನಾಗಿರೋದೇ ತಿಂದ್ರೆ ಅಂತ ಅಂದ್ಬಿಟ್ರು. ಅದಕ್ಕೆ ಅವ್ರನ್ನ ನೋಡ್ಕೊಂಡು ಫಾಲೋ ಮಾಡ್ಕೊಂಡು ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋದು ಅನ್ಕೊಂಡಿದೀನಿ. ಲೆಟ್ಸ್ ಸ್ಟಾರ್ಟ್. ಅವರು ಕೂಡ ಈಗ ರೀಸೆಂಟ್ ಆಗಿ ಓಪನ್ ಮಾಡಿರೋದು ಯೂಟ್ಯೂಬ್ ಚಾನಲ್ನ. ಅವ್ರಿಗೂ ನಿಮ್ಮ ಸಪೋರ್ಟು ಬೇಕು. ನನ್ನ ಸಪೋರ್ಟ್ ಯಾವಾಗಲೂ ಮಾಡ್ತಾ ಇರ್ತೀನಿ ಅವ್ರಿಗೆ. ಸೊ ನಿಮ್ಮ ಸಪೋರ್ಟ್ ಕೂಡ ಅವ್ರು ಕೊಡಿ ಅಂತ ಹೇಳ್ತಾ ಅವ್ರದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಎಲ್ಲ ರೆಡಿ ಆಯ್ತಮ್ಮ ಮಾಡೋಕ್ಕೆ? ಇಷ್ಟೊಂದು ಕ್ಯಾರೆಟ್ ಮಾಡ್ಕೋಬೇಕಾ? ಇಷ್ಟೊಂದು ಕ್ಯಾರೆಟ್ ಮಾಡಬೇಕಾ? ಫ್ರೆಂಡ್ಸ್, ಇಲ್ಲಿ ನೋಡಿ ಎಷ್ಟೊಂದು ಐತೆ ಕ್ಯಾರೆಟು. ಇಷ್ಟನ್ನೆಲ್ಲ ಸರ್ಕೋಬೇಕೀಗ. ನಾವು ಮುಂದೆ ಸ್ವಲ್ಪ ಎಲ್ಪ್ ತಗೊಂಡು ಬೇಗ ಮುಗಿಸ್ಬಿಡ್ತೀನಿ. ಏನಮ್ಮ ಇದು? ಕೈಯೇನೋ ಬಂದ್ಬಿಡ್ತು ಆಗಲೇ. ನೋಡಿ ಫ್ರೆಂಡ್ಸ್, ಎಲ್ಲ ಮಾಡಿ ಮಡಿಕೊಂಡಿದ್ದೀನಿ. ಇವತ್ತೊಂದು ದಿನಕ್ಕಷ್ಟೇ, ಯಾಕಂದರೆ ನಾಳೆ ಉಪವಾಸ ಇರ್ತೀವಲ್ಲ. ಸೊ ಗೈಸ್ ಎಲ್ಲ ಆಗೈತೆ. ಈಗ ಫುಲ್ಲು ಹ್ಯಾಂಡ್ ವಾಶ್ ಮಾಡ್ಕೊಬಿಡೋದು. ಫ್ರೆಂಡ್ಸ್ ನೋಡಿ, ಅರ್ಧ ಲೀಟ್ರ್ ಹಾಲು, ಆಮೇಲೆ ಮೇನಾಗಿ ಬೇಕಿರೋ ಕ್ಯಾರೆಟು ಮಡಿಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಸಕ್ಕರೆ, ಆಮೇಲೆ ಗೋಡಂಬಿ ದ್ರಾಕ್ಷಿ, ಆಮೇಲೆ ಇದು ಏಲಕ್ಕಿನ ಕುಟ್ಟಿ ಜಜ್ಕೊಂಡು ಇಟ್ಕೋಬೇಕು. ಆಮೇಲೆ ಇದಕ್ಕೊಂದು ಸ್ವಲ್ಪ ತುಪ್ಪ. ನಾನು ಇಷ್ಟೇ ಯೂಸ್ ಮಾಡ್ತಾ ಇರೋದು, ಯಾಕೆ ನನಗೆ ಗೊತ್ತಿರೋದೇ ಎಷ್ಟು. ಇಷ್ಟೆಲ್ಲ ಹಾಕಿ ಮಾಡ್ತೀನಿ. ಆ್ಯಕ್ಚುಲಿ ಇದಕ್ಕೆ ಪಿಸ್ತಾ ಎಲ್ಲ ಹಾಕ್ತಾರೆ, ಬಟ್ ಐಟಮ್ಸ್ ಎಲ್ಲ ನಾವು ಸಣ್ಣ ಪ್ಲ್ಯಾನ್ ಮಾಡಿರೋದಲ್ವಾ. ಸೊ ಅದಕ್ಕೆಲ್ಲ ಅವೆಲ್ಲ ತರ್ಸೋಕ್ಕೆ ಐಟಮ್ಸ್ ಎಲ್ಲ ಇಷ್ಟು ಐಟಮ್ಸ್ ನನ್ನ ಹತ್ರ ಇದೆ. ಈಗ ಇಷ್ಟಲ್ಲಿ ಮಾಡ್ತಾಯಿದ್ದೀನಿ, ಸರಿನಾ? ಫಸ್ಟು ಹಾಲನ್ನ ಬಿಸಿ ಮಾಡ್ಕೊಬಿಡೋದು. ನನ್ನ ಹಾಲು ಬಿಸಿ ಆಗಲಿ ಸ್ವಲ್ಪ. ನೋಡಿ, ಹಾಲು ಉಪ್ಪತ್ತೈತೆ. ಆಫ್ ಮಾಡ್ಕೊಂಡಿದ್ದೀನಿ ಇವಾಗ. ಬರೀ ಹಾಲೇ ಗಮ್ ಅಂತೈತೆ. ಪಾತ್ರೆ ಇಟ್ಟಿದ್ದೀನಿ. ಸ್ವಲ್ಪ ನೀರೈತೆ, ಸ್ವಲ್ಪ ಕಾಯಿಲಿ, ಖಾಲಿ ಪಾತ್ರೆ. ಫಸ್ಟು ಫ್ರೆಂಡ್ಸ್ ತುಪ್ಪ ಹಾಕತ್ತಾ ಇದ್ದೀನಿ ನೋಡಿ, ಯಾಕೆಂದರೆ ತುಪ್ಪ ಹಾಕ್ತೇನೆ ಚೆನ್ನಾಗಿ ಬರೋದು. ಈಗ ಗೋಡಂಬಿ ಹಾಕ್ತಾ ಇದ್ದೀನಿ ನೋಡಿ. ಗೋಡಂಬಿನ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ದ್ರಾಕ್ಷಿ ಒಂದು 2 ನಿಮಿಷ ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ಎಲ್ಲೋ ಕಲರ್ ಥರ ದಪ್ಪಕ್ಕಾಗಬೇಕು ಆ ದ್ರಾಕ್ಷಿಗಳು. ಅಲ್ಲಿ ಗಂಟ ನೀವು ಸ್ವಲ್ಪ ಮಾಡ್ಕೋಬೇಕು. 1-2 ನಿಮಿಷ ಆದರೆ ಆಗೋಯ್ತದೆ. ಅದಾದಮೇಲೆ ನಾರ್ಮಲಾಗೆ ಎಲ್ಲ ಕ್ಯಾರೆಟ್ನ ಹಾಕಬೇಕು. ಇದನ್ನ ಈಗ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಹಸಿ ನೀರೆಲ್ಲ ಹೋಗ್ಬೇಕು ಅಲ್ಲಿ ಗಂಟ. ಫ್ರೆಂಡ್ಸ್, ಈ ಥರ ಕ್ಯಾರೆಟ್ನ ಮಿಕ್ಸ್ ಮಾಡ್ಕೋ ಟೈಮಲ್ಲಿ ಏನಾರ ತುಪ್ಪ ಏನಾರು ಕಮ್ಮಿ ಆಗೈತೆ ಅಂತ ಅನ್ಸಿದ್ರೆ, ಹಸಿ ಸ್ಮೆಲ್ ಏನಾರ ಹಂಗೆ ಬತ್ತಿತ್ತು ಅಂದಾಗ ಇನ್ನೊಂದು ಸ್ವಲ್ಪ ತುಪ್ಪನೇ ಬೇಕಾ ನೀವು ಆ್ಯಡ್ ಮಾಡ್ಕೋಬೋದು. ನಾನೀಗ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಆಲ್ರೆಡಿ, ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ನೋಡಿ. ಫುಲ್ಲು ಕಲರ್ ಚೇಂಜ್ ಆಗಬೇಕು. ಆ್ಯಕ್ಚುಲಿ ಇದಕ್ಕೆ ತುಪ್ಪ ಇಂಪಾರ್ಟೆಂಟು ಮೇನಾಗಿ, ಯಾಕಂದರೆ ತುಪ್ಪದಲ್ಲೇ ಚೆನ್ನಾಗಾಗೋದು ಕ್ಯಾರೆಟ್ ಹಲ್ವಾ. ನೀವು ಒಮ್ಮೆ ಸಿಕ್ಕೊಂಬಿಟ್ಟು ಯಾವ್ದಾರು ಎಣ್ಣೆಗಿಣ್ಣೆ ಹಾಕಿಬಿಟ್ಟಿರ. ನೆಕ್ಸ್ಟು ಕಾಯಿಸಿದ್ನಲ್ಲ ಅವಾಗ ಹಾಲನ್ನ, ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ.
ಅರ್ಧ ಹಾಲು ಹಾಕತ್ತಾ ಇದ್ದೀನಿ ನೋಡಿ. ಈಗ ಇದಕ್ಕೆ ಸಕ್ಕರೆ ಹಾಕ್ತಾ ಇದ್ದೀನಿ ಮತ್ತೆ ಏಲಕ್ಕಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಬೇಕು, ಆವಾಗಲೇ ಚೆನ್ನಾಗಾಗೋದು. ನೀವು ತುಪ್ಪ ಚೆನ್ನಾಗಿ ಹಾಕಿ ಮಾಡಿದಷ್ಟು ಚೆನ್ನಾಗೈತದೆ. ತುಪ್ಪ ಏನೋ ಚೆನ್ನಾಗಿ ಸ್ಮೆಲ್ ಬಿಲ್ಲ ಅಂದರೆ ಚೆನ್ನಾಗಿ ಬರಲ್ಲ, ಚೆನ್ನಾಗಿ ಬೇಯಲ್ಲ, ತಿನ್ನೋಕ್ಕಾಗಲ್ಲ ಅವಾಗ. ಸೊ ಆದಷ್ಟು ತುಪ್ಪ ಚೆನ್ನಾಗಿ ಹಾಕೊಂಡು ಮಾಡಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಮೇಲ್ಗಡೆ ಎಲ್ಲ ಹಾಲು ಥರ ಎಲ್ಲ ಬರ್ತಿದೆಯಲ್ಲ ಕುದೀತಿರೋದು, ಅದೆಲ್ಲ ಹೋಗ್ಬೇಕು, ಅಲ್ಲಿ ಗಂಟನೂ ಬೇಯಬೇಕದು. ಅಷ್ಟಾದರೆ ಕಂಪ್ಲೀಟೆಡ್. ನೋಡಿ ಇನ್ನೂ ಹಾಲೆಲ್ಲ ಸೈಡ್ ಸೈಡಲ್ಲಿ ಹಂಗೆ ಐತೆ, ಕಾಣಿಸ್ತಿದ್ಯಾ ನೋಡಿ. ಅದೆಲ್ಲ ಫುಲ್ಲು ಹೋಗ್ಬೇಕು, ಅಲ್ಲಿ ಗಂಟನೂ ಬೇಯಿಸ್ತಾನೆ ಇರಬೇಕು. ಫೈನಲಿ ಕಂಪ್ಲೀಟೆಡ್. ನಮ್ಮಮ್ಮ ನೋಡಿ ಯಾವ ಥರ ಎಲ್ಲ ಡೆಕೋರೇಷನ್ ಮಾಡವ್ರೆ. ಪ್ರೆಸೆಂಟೇಷನ್ ತುಂಬ ಇಂಪಾರ್ಟೆಂಟ್. ನಾನು ಮಾಡಿರೋದು ನಾನೇ ತಿಂತಾ ಇದ್ದೀನಿ, ಯಾಕೆ ತಿನ್ನೋರು ಯಾರೂ ಇಲ್ಲ. ಸೂಪರ್. ಫ್ಯೂಚರಲ್ಲಿ ಏನಾಗಲಿಲ್ಲ ಅಂದ್ರೂ ಬೇಕಾದ್ರೆ ಒಬ್ಬ ಕುಕ್ಕರ್ ಆಗ್ಬೋದು ನಾನು. ಏನಂದೆ? ಫ್ಯೂಚರಲ್ಲಿ ಏನಾಗಲಿಲ್ಲ ಅಂದ್ರೂ ಬೇಕಾದ್ರೆ ಒಬ್ಬ ಕುಕ್ಕರ್ ಆಗ್ಬೋದು ನಾನು. ಸೂಪರ್, ನೀವು ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ ಆಗಿ ಕ್ಯಾರೆಟ್ ಹಲ್ವಾ ಹೆಂಗ್ ಮಾಡೋದು ಅಂತ. ಆಕ್ಚುಲಿ ಎಲ್ಲ ಚೆನ್ನಾಗಿ ಬಂದೈತೆ, ಯಾಕಂದ್ರೆ ಟೇಸ್ಟ್ ಮಾಡೋದು ಅಲ್ವಾ ಸೂಪರ್ ಆಗಿತ್ತು. ನಿಮ್ಗೂ ಏನಾಗುತ್ತೆ ಫ್ರೀ ಆಗಿದ್ದಾಗ ಏನೋ ಸ್ವೀಟ್ ತಿನ್ಬೇಕು ಅನ್ಸ್ದಾಗ ಸಿಂಪಲ್ ಆಗಿರೋದು ಈ ತರ ಮಾಡ್ಕೊಂಡು ತಿನ್ನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗ್ ಸಿಗೋದಾ? ಬಾಯ್.